ಓಂ ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ತತ್ಸತ್ ಸದಿತಿ ಪ್ರಾಣಃ ಪರೋಕ್ಷಪ್ರಿಯ ಇವ ಹಿ ದೇವಾಃ ಪರೋಕ್ಷಪ್ರಿಯ ಇವ ಹಿ ದೇವಾಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯ ಅನುಶಾಸನ ಪರ್ವದಲ್ಲಿ ಇವತ್ತು ನಾವು ನೋಡಬೇಕಾದದ್ದು 239ನೇ ಭಾಗ. ಅದರಲ್ಲಿ ಬೃಹತಿ ಸಹಸ್ರ ಮಂತ್ರಗಳ 2ನೇ ಮಂತ್ರದ ಅರ್ಥವನ್ನ ಇವತ್ತು ನಾವು ಅನುಸಂಧಾನಕ್ಕೆ ತಂದುಕೊಳ್ಬೇಕಾಗಿದೆ. ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಮಹಾಭಾರತಸ್ಯ ಅನುಶಾಸನ ಪರ್ವಣಿ ಪ್ರೋಕ್ತಾನಾಂ ಭಗವತಃ ವಿಷ್ಣೋಃ ಗೌಣಾನಾಂ ವಿಖ್ಯಾತಾನಾಂ ನಾಮ್ನಾಂ ಅರ್ಥಂ ಯಥಾಶಕ್ತಿ ಶೃಣ್ವತಾಂ ಅಸ್ಮಾಕಂ ಅಸ್ಮಿನ್ ದಿವಸೆ ವಿಷ್ಣು ವಷಟ್ಕಾರ ಭೂತಭೂ ಭೂತೃಭು ಭೂತಕೃತ್ ಭೂತಭೃತ್ ಇತಿ ಪಂಚನಾಮ್ನಾಂ ಅರ್ಥವಿವರಣರೂಪಃ ಬೃಹತಿ ಸಹಸ್ರ ಮಂತ್ರಾಣಾಂ ಮಧ್ಯೆ ದ್ವಿತೀಯಃ ಮಂತ್ರಃ ಶ್ರವಣ ವಿಷಯಃ ಭವತಿ. ಸದ್ಯೋ ಜಿಜ್ಞಾನೋ ನಿರಿಣಾತಿ ಶತ್ರೂನ್ ಪತಿಂಬೋ ಅಘ್ನ್ಯಾನಾಂ ಅನುಯಂ ವಿಶ್ವೇ ಮದಂತ್ಯೂಮಾಃ ಶಹ ಧೇನೂನಾ ನಿಷುಧ್ಯಸಿ ಇತಿ ದ್ವಿತೀಯಃ ಮಂತ್ರಃ ಅಸೌ. ತತ್ರ ದಶಮಮಂಡಲೆ ವರ್ತಮಾನಃ ಮಂತ್ರಃ ತದಿದಾಸಭುವನೇಷು ಜ್ಯೇಷ್ಠಂ ಯತೋ ಯಜ್ಞ ಉಗ್ರಸ್ತ್ವೇಷ ನಿರ್ಮಣಃ ಸದ್ಯೋ ಜಜ್ಞಾನಃ ನಿರಿಣಾತಿ ಶತ್ರೂನ್ ಅನುಯಂ ವಿಶ್ವೇ ಮದಂತ್ಯೂಮಾಃ ಇತಿ. अपि च अष्टमे मंडले वर्तमानः मंत्रः नदं वो वोदतीनां नदयो युवतीनां पतिं वो अग्न्यानां धेनूनां विशुध्यसि इति. 10ನೇ ಮಂಡಲದಲ್ಲಿರುವಂತಹ ತದಿದಾಸ ಭುವನೇಶು ಜ್ಯೇಷ್ಠಂ ಅನ್ನುವ ಮಂತ್ರದ ತದಿದಾಸ ಭುವನೇಶು ಜ್ಯೇಷ್ಠಂ ಯತೋ ಜಜ್ಞ ಉಗ್ರಸ್ತ್ವೇಷನ್ ಬ್ರಹ್ಮಣಃ ಅನ್ನುವ ಪೂರ್ವಾರ್ಥವನ್ನ ಹಿಂದಿನ ಅರ್ಥಾತ್ ಮೊದಲನೇ ಬೃಹತಿ ಸಹಸ್ರ ಮಂತ್ರದ ಸಂಯೋಜನದಲ್ಲಿ ತೆಗೆದುಕೊಂಡಿದ್ದಾರೆ. ಮತ್ತೆ 8ನೇ ಮಂಡಲದಲ್ಲಿ ಬರುವಂತಹ ನದಂವ ಓದತೀನಾಂ ನದಯ್ಯೋ ಯುವತೀನಾಂ ಅನ್ನುವ ಪೂರ್ವಾರ್ಧವನ್ನು ಕೂಡ ಆ ಬೃಹತಿ ಸಹಸ್ರ ಮಂತ್ರದ ಮೊದಲನೇ ಮಂತ್ರದ ಸಂಯೋಜನಕ್ಕಾಗಿ ತಗೊಂಡಿದ್ದಾರೆ. ಈಗ ಬೃಹತಿ ಸಹಸ್ರ ಮಂತ್ರಗಳಲ್ಲಿ 2ನೇ ಮಂತ್ರದ ಸಂಯೋಜನಕ್ಕಾಗಿ ಸದ್ಯೋ ಜ್ಞಾನೋ ನಿರಿಣಾತಿ ಶತ್ರೂನ್ ಅನುಯಂ ವಿಶ್ವೇ ಮದಂತ್ಯೂಮಾಃ ಅನ್ನೋದನ್ನ ಈ ಉತ್ತರಾರ್ಧವನ್ನು 10ನೇ ಮಂಡಲದ ಒಂದು ಉತ್ತರಾರ್ಧವನ್ನು ತಗೊಂಡಿದ್ದಾರೆ. ಅದನ್ನ 2 ಭಾಗವಾಗಿ ಮಾಡಿ ಸದ್ಯೋ ಜ್ಞಾನೋ ನಿರಿಣಾತಿ ಶತ್ರೂನ್ ಅಂತ ಮೊದಲು ತಗೊಂಡಿದ್ದಾರೆ. ಅದಾದ್ಮೇಲೆ ಪತಿಂಬೋ ಅಜ್ಞಾನಾಂ ಅಂತ ಆ 8ನೇ ಮಂಡಲದಲ್ಲಿ ಬರುವಂತಹ ಮಂತ್ರದ ಉತ್ತರಾರ್ಧ ಅದರ ಮೊದಲನೇ ಪಾದ ಅದನ್ನು ತಗೊಂಡಿದ್ದಾರೆ. ಮುಂದೆ 10ನೇ ಮಂಡಲದ ಆ ಮಂತ್ರದ ಕೊನೆಯ ಪಾದ ಅನುಯಂ ವಿಶ್ವೇ ಮದಂತ್ಯೂಮಾಃ ಅದನ್ನ ಇಲ್ಲಿ ಸಂಯೋಜಿಸಿ ಮುಂದೆ ಕೊನೆಗೆ ಧೇನೂನಾ ವಿಶುದ್ಧಿಸಿ 8ನೇ ಮಂಡಲದಲ್ಲಿ ಬರುವಂತಹ ಮಂತ್ರದ ಆ ಕೊನೆ ಪಾದವನ್ನು ಧೇನುನಾ ವಿಶುದ್ಧಿಸಿ ಅಂತ ಸೇರಿಸಿಕೊಂಡಿದ್ದಾರೆ. ನಡುವೆ ಶಹ ಅನ್ನುವ ಒಂದು ಅಕ್ಷರವನ್ನ ಅನುಯಂ ವಿಶ್ವೇ ಮದಂತ್ಯೂಮಾಃ ಶಹ ಧೇನೂನಾ ವಿಶುದ್ಧಿಸಿ ಇಲ್ಲಿ ಶಹ ಇದೆ. ಹಿಂದಿನ ಮಂತ್ರದಲ್ಲಿ ಉತ್ತರಾರ್ಧದಲ್ಲಿ ರು ಇದೆ, ಅದರ ಹಿಂದಿನ ಮಂತ್ರದಲ್ಲಿ ಉತ್ತರಾರ್ಧದಲ್ಲಿ ಪೂ ಇದೆ. ಹೀಗೆ ಪೂ ರು ಶ ಇವಿಷ್ಟನ್ನು ಕೂಡ
ಈ ಮಂತ್ರಗಳ ಸಂಯೋಜನೆಗಾಗಿ ಸೇರಿಸಿಕೊಂಡ ಅಂತಾಯ್ತು. ಪುರುಷ ಶುದ್ಧವಾಚ್ಯನಾದ ಭಗವಂತನ ಆ 3 ಅಕ್ಷರಗಳು ಕೂಡ ಒಂದೊಂದು ನಿರ್ದಿಷ್ಟವಾದಂತಹ ಅರ್ಥವನ್ನು ಹೇಳ್ತವೆ. ಪುರುಷ ಅನ್ನುವುದು ಒಟ್ಟಾರೆ ಒಂದು ವಿಶಿಷ್ಟವಾದ ಅರ್ಥವನ್ನು ಹೇಳುವುದಂತೂ ಸರಿಯೇ. ಅದಲ್ಲದೆ ಈ ಪುರುಷ ಇತ್ಯಾದಿ ಈ ಅಕ್ಷರಗಳು ಪ್ರತ್ಯೇಕವಾಗಿ ಕೂಡ ಕೆಲವು ಅರ್ಥಗಳನ್ನು ಹೇಳ್ತವೆ ಅಂತ ನಾವು ನೋಡಿದಂತಾಗ್ತದೆ. ಹೀಗೆ ಈ ಒಂದು ವಿಶಿಷ್ಟವಾದ ಸಂಯೋಜನೆಯಿಂದ ನಮಗೆ ಸಿಕ್ಕಂಥ ಮಂತ್ರ ಸದ್ಯೋಜ ಜ್ಞಾನೋ ನಿರಿಣಾತಿ ಶತ್ರುನ್ ಪತಿಂವೋ ಅಜ್ಞಾನಂ ಅನುಯಂ ವಿಶ್ವೇ ಮದಂತ್ಯೂಮಾಹ ಶಹ. ಇದು ಹೆಚ್ಚಿಗೆ ನಾವು ತೀರಿಸಿಕೊಂಡಂತ ಒಂದು ಅಕ್ಷರ. ಧೇನೂರಾಮಿ ಶುದ್ಧಸಿ. ಈ ಮಂತ್ರದಲ್ಲಿ ಸದ್ಯೋಜ ಜ್ಞಾನೋ ನಿರಿಣಾತಿ ಶತ್ರುನ್ ಪತಿಂಭೋ ಅಜ್ಞಾನಂ ಅಂತ ಏನಿದೆಯಲ್ಲ, ಆ ಅಜ್ಞಾನಂ ಅನ್ನೋದನ್ನ ಅಗ್ನಿಯಾನಂ ಅಂತ ಸ್ವಲ್ಪ ಬಿಡಿಸಿ ಓದಬೇಕು. ಘ, ನ ಮತ್ತು ಯ ಈ 3 ಅಕ್ಷರಗಳ ಒತ್ತಕ್ಷರ ಇದೆ. ಆವಾಗ ಒಂದಕ್ಷರ ಕಡಿಮೆ ಆಗ್ತದೆ. ಇದು ಬೃಹತಿ ಛಂದಸ್ಸು ಆಗಬೇಕಾದ್ರಿಂದ ಹಿಂದಿನ ಪಾದದಲ್ಲಿ 18 ಅಕ್ಷರಗಳು, ಹಿಂದಿನ ಅರ್ಧದಲ್ಲಿ ಒಂದೊಂದು ಪಾದದಲ್ಲಿ 99 ಅಕ್ಷರಗಳು, ಹಿಂದಿನ ಅರ್ಧದಲ್ಲಿ 18 ಅಕ್ಷರಗಳು, ಹಾಗೆ ಮುಂದಿನ ಅರ್ಧದಲ್ಲಿ 18 ಅಕ್ಷರಗಳು ಆಗಬೇಕು. ಅದಕ್ಕಾಗಿ ಅಜ್ಞಾನಾಂಬಲಿ ಘ, ನ, ಯ ಇವುಗಳ ಒತ್ತಕ್ಷರ ಏನಿದೆ ಅದನ್ನ ಅಗ್ನಿಯಾನಾಂ, ಅಗ್ನಿ ಮತ್ತು ಯ ಅನ್ನುವುದನ್ನ ಒತ್ತಕ್ಷರ ಇದ್ದದನ್ನ ಬಿಡಿಸಿ ಓದ್ಕೊಳ್ಬೇಕು. ಈ ವರೇಣ್ಯಂ ಎಂಬುದನ್ನ ವರೇಣಿಯಂ ಅಂತ ಓದ್ತಾರೆ. ವರೇಣ್ಯಂ ಅಂತ 3 ಅಕ್ಷರ ಅದು. ಆದ್ರೆ ಅದನ್ನೇ ವರೇಣಿಯಂ ಅಂತ 4 ಅಕ್ಷರವಾಗಿ ಓದ್ತಾರೆ. ಹಾಗೆ ಓದಿದಾಗ ಗಾಯತ್ರಿ 24 ಅಕ್ಷರ ಆಗ್ತದೆ. ಗಾಯತ್ರಿಯಲ್ಲಿ 24 ಅಕ್ಷರಗಳಾಗ್ತವೆ. ಇಲ್ಲದೆ ಹೋದ್ರೆ ಒಂದು ಅಕ್ಷರ ಕಡಿಮೆ ಬೀಳ್ತದೆ ಅಂತ ಜ್ಞಾನಿಗಳ ಅಭಿಮತ ಆಗಿದೆ. ಹಾಗೆ ಇಲ್ಲಿಯೂ ಕೂಡ ಅಗ್ನಿಯಾನಾಂ ಅಂತ ಯ ಅನ್ನುವುದನ್ನು ಬಿಡಿಸಿ ಓದಬೇಕು. ಇದು ಗುರುಗಳಾದಂತಹ ಶೇಷಗಿರಿ ಆಚಾರ್ಯರು ಇದನ್ನು ಸಂಪಾದನೆ ಮಾಡಿದಾಗ, ಈ ಗ್ರಂಥವನ್ನು ಸಂಪಾದನೆ ಮಾಡಿದಾಗ ಹೇಳಿದಂತ ಅಭಿಪ್ರಾಯ. ಹಾಗೇನೆ ಅನುಯಂ ವಿಶ್ವೇ ಮದಂತ್ಯೂಮಾಹ ಶೋಧೇನೂನಾಮಿಷುಧ್ಯಸಿ, ಅಲ್ಲಿ ಕೂಡ ಧೀಯಸಿ, ಧ್ಯಸಿ ಅನ್ನುವುದನ್ನ ಧ ಮತ್ತು ಯಗಳ ಒತ್ತಕ್ಷರವನ್ನ ಧೀಯಸಿ ಅಂತ ಹೀಗೆ ಓದಿದರೆ ಅದು ಕೂಡ 18 ಅಕ್ಷರಗಳ ಒಂದು ಉತ್ತರಾರ್ಧ ಆಗ್ತದೆ. ಒಟ್ಟಾರೆ 36 ಅಕ್ಷರಗಳ ಬೃಹತಿ ಆಗ್ತದೆ. ಅದು ಎರಡನೇ ಸಂಬಂಧಪಟ್ಟಂತೆ ಶೇಷಗಿರಿ ಆಚಾರ್ಯ ಬರೆದಿಲ್ಲ. ಆದರೂ ನನಗೆ ಹಾಗೆ ಆ ಪೂರ್ವಾರ್ಧಕ್ಕೆ ಅವರೇನು ಬರೆದಿದ್ದಾರೆ, ಉತ್ತರಾರ್ಧಕ್ಕೂ ಅದನ್ನು ಅನ್ವಯಿಸಬೇಕು ಅಂತ ಕಂಡಿತು. ಅದಕ್ಕಾಗಿ ಅದನ್ನ ತಮ್ಮೆದುರಿಗೆ ಹೇಳಿದ್ದೇನೆ. ಈ ಶುದ್ಧಸಿ ಅಂತ ಓದಿದಾಗ ಒಂದು ಅಕ್ಷರ ಕಡಿಮೆ ಆಗ್ತದೆ. ಈ ಶುದ್ಧೀಯಸಿ ಅಂತ ಓದಿದಾಗ ಸರಿಯಾಗಿ 18 ಅಕ್ಷರಗಳಾಗ್ತವೆ. ಹೀಗೆ 9, 4, 36 ಅಥವಾ 18 ಪ್ಲಸ್ 18, ಪೂರ್ವಾರ್ಧದಲ್ಲಿ 18, ಉತ್ತರಾರ್ಧದಲ್ಲಿ 18, ಹೀಗೆ 36 ಅಕ್ಷರಗಳಾಗಿ ಅದೊಂದು ಬೃಹತಿ ಛಂದಸ್ಸು ಆಗ್ತದೆ. ಇದಿಷ್ಟು ಮಂತ್ರ. ಇದಕ್ಕೆ ಹೀಗೆ ಅರ್ಥವನ್ನ ನಾವು ನೋಡಬೇಕಾಗಿದೆ. ಇಂದ್ರ ಅಂತ ಸಂಬೋಧನೆ, ಸರ್ವೇಶ್ವರನಾದಂತಹ ಸರ್ವಶಕ್ತನಾದಂತಹ ಭಗವಂತನಿಗೆ ಇದೊಂದು ಸಂಬೋಧನ. ನೀನು ಚತುರ್ಮುಖನ ಸಲುವಾಗಿ ಈ ವೇದದ ಶತ್ರುಗಳಾದಂತಹ ರಾಕ್ಷಸರನ್ನ ಹಯಗ್ರೀವ ಇತ್ಯಾದಿ ರೂಪಗಳಿಂದ ಸಭೆ ಬಡಿದೆ, ಮತ್ಸ್ಯ ಇತ್ಯಾದಿ ರೂಪಗಳಿಂದ ಸಭೆ ಬಡಿದೆ. ಮತ್ತೆ ನೀನು ಷಡ್ಗುಣ ಸಂಪನ್ನನಾಗಿದ್ದೆ. ಎಲ್ಲ ವೇದಗಳಿಗೆ ನೀನು ನಿಧಿಯಾಗಿದ್ದೆ ಅಂತ ಅವನ ಸ್ತೋತ್ರ ಇಲ್ಲಿ ಕಾಣಿಸ್ತದೆ. ಅದರ ಶಬ್ದಾರ್ಥವನ್ನು ಹೀಗೆ ನಾವು ನೋಡಬೇಕು. ಇಂದ್ರ, ಹೇ ಇಂದ್ರ, ಸರ್ವಶಕ್ತನಾದ ಭಗವಂತನೇ, ಪರಮೇಶ್ವರನಾದ ಭಗವಂತನೇ. ಯಂ ಅನ್ನುವುದು ಆ ಚತುರ್ಮುಖ ಬ್ರಹ್ಮನಿಗೆ ವಿಶೇಷಣ.
ವಿಶ್ವೇ ಉಮಾಹ ಅನುಮದಂತೆ. ಯಾವ ಚತುರ್ಮುಖ ಬ್ರಹ್ಮನನ್ನ ಅನುಸರಿಸಿ ವಿಶ್ವೇ ಉಮಾಹ ಎಲ್ಲಾ ಪ್ರಜೆಗಳು ಕೂಡ, ಭೂತಾನಿವೇ ವಿಶ್ವ ಉಮಾಹ ಅಂತ ವೇದವಾಕ್ಯ ಇದೆ. ಅದರಿಂದ ಉಮ ಅಂದ್ರೆ ಪ್ರಜೆಗಳು, ಅವರೆಲ್ಲರೂ ಕೂಡ ಅನುಮದಂತೆ. ಚತುರ್ಮುಖ ಬ್ರಹ್ಮ ಸಂತುಷ್ಟನಾಗಿದ್ರೆ ಅವನ ಸುಖವನ್ನು ಅನುಸರಿಸಿ ಇವರು ಕೂಡ ಸುಖಿಗಳಾಗಿರ್ತಾರೆ. ಅನುಮದಂತಿ ಅಂದ್ರೆ ಅನುಸರಿಸಿ ಸಂತೋಷ ಪಡ್ತವೆ ಅಂತ ಅರ್ಥ, ಎಲ್ಲ ಜೀವಗಳು ಕೂಡ. ಅದರ ವಿವರಣವನ್ನ ಮುಂದೆ ಹೇಳ್ತೇನೆ. ತಮ್ ಅಂತಹ ಚತುರ್ಮುಖ ಬ್ರಹ್ಮನನ್ನ, ವಹ ಅಜ್ಞಾನಾಂ ಪತಿಂ ತಮ್, ನೀನು ಅನೇಕ ರೂಪಗಳಿಂದ, ಹಯಗ್ರೀವ, ಮೂಲ ನಾರಾಯಣ ರೂಪ ಇತ್ಯಾದಿ ರೂಪಗಳಿಂದ ಏನು ನಾಶರಹಿತವಾದಂತಹ ಈ ವೇದಗಳನ್ನ, ಶಾಸ್ತ್ರಾದಿಗಳನ್ನ ಪ್ರಕಟಪಡಿಸಿದೆ, ಅವುಗಳನ್ನು ಸೃಷ್ಟಿಸಿದೆ. ಅವುಗಳ ಪತಿ ಈ ಚತುರ್ಮುಖ ಬ್ರಹ್ಮ. ಅಂಥವನನ್ನ ಉದ್ದೇಶಿಸಿಕೊಂಡು, ದ್ವಿತೀಯ ವಿಭಕ್ತಿ ಇದೆ, ಆ ದ್ವಿತೀಯ ವಿಭಕ್ತಿಗೆ ಅವನನ್ನ ಉದ್ದೇಶಿಸಿ, ಅವನಿಗಾಗಿ ಮುಖ್ಯ ಪ್ರಾಣಂ ಪ್ರತಿ ಉದ್ದೇಶ್ಯ ಅಂತ ಅಲ್ಲಿ ರಘುನಾಥ ತೀರ್ಥರ ವ್ಯಾಖ್ಯಾನ ಇದೆ. ನಾನು ಅದನ್ನು ಚತುರ್ಮುಖ ಅಂತ ಅರ್ಥ ಮಾಡ್ಕೊಂಡಿದ್ದೀನಿ, ಅದರ ಅರ್ಥವನ್ನು ಮುಂದೆ ಹೇಳ್ತೇನೆ. ರಘುನಾಥ ತೀರ್ಥರ ವ್ಯಾಖ್ಯಾನದಲ್ಲಿ ಈ ವೇದಗಳ ಪ್ರತಿಯಾದವನು ಮುಖ್ಯ ಪ್ರಾಣ, ಮತ್ತೆ ಎಂ ವಿಶ್ವೇ ಉಮಾಹ ಅನುಮದಂತಿ ಅಂತ ಅನ್ನೋದು ಪರಮಾತ್ಮನಿಗೆ ಅನ್ವಯ ಆಗಿದೆ. ಪರಮಾತ್ಮನನ್ನ ಆಶ್ರಯಿಸಿಕೊಂಡೇ ಎಲ್ಲ ಜೀವಗಳು ಕೂಡ ಸುಖಿಯಾಗಿರ್ತಾರೆ ಅಂತ. ನಾನು ಆ ಒಂದು ಅರ್ಧವನ್ನ, ಆ ಒಂದು ಪಾದವನ್ನ ಚತುರ್ಮುಖ ಬ್ರಹ್ಮನಿಗೆ ಅನ್ವಯಿಸಿಕೊಂಡು ಅರ್ಥ ಮಾಡಿದ್ದೇನೆ. ಎಂ ವಿಶ್ವೇ ಉಮಾಹ ಅನುಮದಂತೆ ವಹ ಅಜ್ಞಾನಾಂ ಪತಿಂ ತಮ್ ಅನ್ನೋದೆಲ್ಲವನ್ನು ಕೂಡ ಚತುರ್ಮುಖ ಬ್ರಹ್ಮನಿಗೆ ಅನ್ವಯಿಸಿಕೊಂಡು ಅರ್ಥ ಮಾಡಿದ್ದೇನೆ. ಅದನ್ನ ಮುಂದೆ ವಿವರಿಸ್ತೇನೆ. ಅಂಥ ಚತುರ್ಮುಖ ಬ್ರಹ್ಮನಿಗಾಗಿ ಸದ್ಯ ಕೂಡಲೇ ಜಜ್ಞಾನ ಮತ್ಸ್ಯ ಹಯಗ್ರೀವ ಇತ್ಯಾದಿ ರೂಪದಿಂದ ಪ್ರಕಟನಾಗಿ ನಿರಿನಾತಿ ಶತ್ರುವನ್, ನೀನು ಆ ದೈತ್ಯರನ್ನ, ಮಧುಕೈಟಭ ಮೊದಲಾದ ರಾಕ್ಷಸರನ್ನ, ಹಾಗೆ ಹಯಗ್ರೀವ ಎಂಬ ರಾಕ್ಷಸನನ್ನ ಸಂಹರಿಸ್ತಿ. ಶತ್ರುಗಳನ್ನ ನಿರಿನಾತಿ ಸಂಹರಿಸ್ತಿ. ಯಜ್ಞಾನ ಅಂದ್ರೆ ಪ್ರಕಟನಾದವನಾಗಿ ಅಂತ ಅರ್ಥ. ಸದ್ಯ ಅಂತಂದ್ರೆ ಕೂಡಲೇ. ಮುಂದೆ ಶಹ ಅಂತಂದ್ರೆ ಷಡ್ಗುಣ ಪೂರ್ಣನಾದವನು ಅಥವಾ ಎಲ್ಲರಿಗೂ ಕೂಡ ಪ್ರೇರಕನಾದವನು. ಶಹ ಅಂದ್ರೆ ಸರ್ವಪ್ರಾಣಿ ಚೇಷ್ಟಾಹ, ಶಹ ಸರ್ವಪ್ರಾಣಿ ಚೇಷ್ಟಾಹ ಷಡ್ಗುಣ ಜಾತಂ ವಾ ಯಹ ಭವಾನ್ ಪ್ರವಿಶತಿ ಅಂತ ಹೀಗೆ ಅರ್ಥ ಇದೆ. ಷಡ್ಗುಣೈಶ್ವರ್ಯ ಸಂಪನ್ನ ಅನ್ನುವ ಶಬ್ದ ಏನಿದೆ ಅದರ ಒಂದು ಸಂಕ್ಷಿಪ್ತ ರೂಪವೇ ಈ ಶಹ ಅಂತ ಅನ್ನೋದನ್ನ ನಾವು ಇಟ್ಕೊಂಡ್ರೆ, ಶಹ ತ್ವಂ ಅನ್ನೋದನ್ನ ಅಧ್ಯಾಹಾರ ಮಾಡ್ಕೊಳ್ಬೇಕು. ಷಡ್ಗುಣೇಶ್ವರ್ಯ ಸಂಪನ್ನನಾದಂತಹ ನೀನು ಧೇನೂನಾಂ, ಆ ಧೇನುಗಳಿಗೆ ಅಂದ್ರೆ ಅರ್ಥಾತ್ ವೇದವಾಕ್ಯಗಳಿಗೆ ವಿಶುದ್ಧಿಸಿ ನಿಧಿಯಾಗಿರುವಿ ಅಂತ ಹೀಗೆ ಅದರ ಅರ್ಥ. ವಿಶುದ್ಧಿಸಿ ಅನ್ನುವುದು ನಿಧಿಯಾಗಿರುವುದೇ ಅನ್ನೋದಕ್ಕೆ ಹೇಗೆ ಅರ್ಥ? ವಿಶುದ್ಧಿ ಅಂದ್ರೆ ನಮಗೆಲ್ಲರೂ ಗೊತ್ತಿರುವಂತೆ ಬತ್ತಳಿಕೆ. ಬತ್ತಳಿಕೆ ಎನ್ನುವುದು ಬಾಣಗಳಿಗೆ ಆಶ್ರಯ ಆಗಿರ್ತದೆ. ವಿಶುದ್ಧಿಸಿ ಅಂದ್ರೆ ಆ ವೇದಗಳು, ಆ ಬಾಣವು ಬತ್ತಳಿಕೆಗಳಿಗೆ ಆಶ್ರಯ ಆಗಿರುವಂತೆ ನೀನು ಕೂಡ ಆಶ್ರಯನಾಗಿರುವೆ. ವಿಶುದ್ಧಿಸೀತಿ ಯದಾಹ ಪತೀಯಸೀತಿ ತದಾಹ ಅಂತ ವೇದವಾಕ್ಯ ವೇದ. ವಿಶುದ್ಧಿಸಿ ಅನ್ನುವುದಕ್ಕೆ ಪತಿಯಂತೆ ಇರುತ್ತೆ ಅಂತ ಅದರ ಅರ್ಥ. ಪತಿಯಂತೆ ವರ್ತಿಸುವೆ ಅಂತ ಅದರ ತಾತ್ಪರ್ಯ. ಹೀಗೆ ನೀನು ಧೇನು ನಾಮಂದ್ರೆ ವೇದ ಶಾಸ್ತ್ರಗಳ ವಿಶುದ್ಧಿಸಿ ಪತಿಯಾಗಿರುವೆ. ಇಶವಃ ಧೀಯಂತೆ ಅಸ್ಮಿನ್ನಿತಿ ಇಶುಧಿ. ಎಲ್ಲಿ ಇಶವಃ ಬಾಣಗಳು ಧೀಯಂತೆ ಇಡಲ್ಪಡ್ತಾವ
ಅದಕ್ಕೆ ಇಷುದಿಹಿ ಅಂದ್ರೆ ತೂಣೀರ ಬತ್ತಳಿಕೆ ಅಂತ ಹೇಳ್ತಾರೆ. ತಮ್ಮ ಆತ್ಮನಃ ದೃಷ್ಟಾಂತತ್ವೇ ಇಚ್ಛತೆ. ಇದೆಲ್ಲ ಕೆಚ್ ಪ್ರತ್ಯಯ ಬಂದು ಹುಟ್ಟಿರುವಂತಹ ರೂಪ, ಅದರ ಮಧ್ಯಮ ಪುರುಷದ ರೂಪ. ಬತ್ತಳಿಕೆಯನ್ನ ತನಗೆ ಬಯಸುವವನು ಅಂದ್ರೆ ತಾನು ಬತ್ತಳಿಕೆಯಂತೆ ಆಗ ಬಯಸುವವನು ಅಂತ ಅರ್ಥ. ಬತ್ತಳಿಕೆಯು ಇದೊಂದು ಭಗವಂತನಿಗೊಂದು ದೃಷ್ಟಾಂತ. ತಮ್ಮ ಆತ್ಮನಃ ದೃಷ್ಟಾಂತತ್ವೇ ಇಚ್ಛತೆ ಇತ್ಯರ್ಥೆ ಕೆಚ್ ಪ್ರತ್ಯಯ ಬಂದು ಇಶುದ್ಧಿ ಎಂಬ ನಾಮಪದವು ಕ್ರಿಯಾಪದವಾಗಿ ಬದಲಾವಣೆ ಕಂಡು ಇಶುದ್ಧತಿ ಅಂತ ಆಗಿ ಅದರ ಮಧ್ಯಮ ಪುರುಷ ಏಕವಚನ ಆ ಬತ್ತಳಿಕೆಯಂತೆ ನೀನು ವೇದಗಳಿಗೆ ನಿಧಿಯಾಗಿರುವೆ. ಬತ್ತಳಿಕೆಗಳು ಬಾಣಗಳಿಗೆ ನಿಧಿಯಾಗಿರುವಂತೆ ನೀನು ವೇದಗಳಿಗೆ ನಿಧಿಯಾಗಿದ್ದೀವಿ ಅಂತ ಅದರ ತಾತ್ಪರ್ಯ. ಈ ಎಲ್ಲ ಅರ್ಥಗಳನ್ನು ಈಗೇನು ನೋಡಿದ್ದೀವಲ್ಲ, ಇದರ ಕುರಿತಾದ ಪುರಾಣಗಳು ಮತ್ತು ಉಪನಿಷತ್ತುಗಳ ಹಿನ್ನೆಲೆಯನ್ನ ಈಗೊಂದು ಬಾರಿ ನೋಡೋಣ. ಯಾವ ಚತುರ್ಮುಖ ಬ್ರಹ್ಮನ ಸುಖ ಸಂತೋಷ ಇತ್ಯಾದಿಗಳನ್ನು ಅವಲಂಬಿಸಿ ಈ ಜಗತ್ತು ಕೂಡ ಸುಖವಾಗಿರ್ತದ, ಅಂತಹ ವೇದಗಳ ಅಧಿಪತಿಯಾದಂತಹ ಚತುರ್ಮುಖ ಬ್ರಹ್ಮನ ಕೆಲವು ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕಾಗಿ ನೀನು ಅವನ ಶತ್ರುಗಳಾದಂತಹ ಮಧುಕೈಟಭರು, ಹಯಗ್ರೀವ ಮೊದಲಾದ ರಾಕ್ಷಸರನ್ನ ಸಂಹರಿಸಿದೆ ಅಂತ ಅಲ್ಲಿರೋದು. ಅದಕ್ಕಾಗಿ ಎಂ ವಿಶ್ವೇ ಉಮಾಹ ಅನುಮದಂತೆ ಅನ್ನೋದಕ್ಕೆ ಅದನ್ನ ಚತುರ್ಮುಖ ಬ್ರಹ್ಮನಿಗೆ ಅನ್ವಯ ಮಾಡಿಕೊಂಡಿದ್ದೇನೆ ನಾನು. ಯಾವಾಗ ಹೇಳಿದೆ, ರಘುನಾಥ ತೀರ್ಥರು ಅದನ್ನು ಪರಮಾತ್ಮನಿಗೆ ಅನ್ವಯ ಮಾಡಿದ್ದಾರೆ. ಚತುರ್ಮುಖ ಬ್ರಹ್ಮನಿಗೆ ನಾನು ಅನ್ವಯಿಸಿ ಅರ್ಥ ಮಾಡಲಿಕ್ಕೆ ಅದು ದ್ವಿತೀಯ ವಿಭಕ್ತಿಯಲ್ಲಿದೆ. ಎಂ ಯಾವ ಚತುರ್ಮುಖ ಬ್ರಹ್ಮನನ್ನು, ಪತಿಂ ಆ ವೇದಗಳ ಅಧಿಪತಿಯಾದ ಚತುರ್ಮುಖನೂ ಕೂಡ, ಅದನ್ನು ಕೂಡ ಪತಿ ಎಂಬ ಶಬ್ದವು ದ್ವಿತೀಯ ವಿಭಕ್ತಿಯಲ್ಲಿದೆ. ಅದಕ್ಕಾಗಿ ಹೀಗೆ ಮಾಡಿದೆ. ದ್ವಿತೀಯ ವಿಭಕ್ತಿ ಇದ್ರೂ ಕೂಡ ಅದನ್ನು ಪರಮಾತ್ಮನಿಗೆ ಅನ್ವಯಿಸಿ ಅರ್ಥ ಮಾಡಬಾರದಂತಿಲ್ಲ. ನನಗೆ ಏನು ಅರ್ಥ ಅದನ್ನು ನೋಡಿದಾಗ ಹೊಳಿತದೆ ಅದನ್ನ ನನಗೆ ಹೇಳಬೇಕು ಅಂತ ಕಾಣಿಸ್ತದೆ, ಅದಕ್ಕಾಗಿ ಹೇಳ್ತಾ ಇದ್ದೇನೆ ಅಷ್ಟೆ. ಚತುರ್ಮುಖ ಬ್ರಹ್ಮನ ಸುಖ ಸಂತೋಷಗಳನ್ನ ಅವಲಂಬಿಸಿ ಈ ಜಗತ್ತು ಕೂಡ ಸುಖವಾಗಿರುವುದಂದ್ರೆ ಹೇಗೆ, ಅದನ್ನ ಈ ಬೃಹದಾರಣ್ಯಕ ಉಪನಿಷತ್ತು ಮತ್ತು ಭಾಗವತ ತಾತ್ಪರ್ಯ ಇತ್ಯಾದಿ ಕಡೆಗಳಲ್ಲಿ ವರ್ಣನೆ ಮಾಡ್ತಾರೆ. ಈ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಮೊದಲನೇ ಅಧ್ಯಾಯ, ವಾಸ್ತವಿಕವಾಗಿ 3ನೇ ಅಧ್ಯಾಯ, ಅಲ್ಲಿ ವಾಣಿ ಬ್ರಹ್ಮರಿಂದ ದೇವತೆಗಳ ಸೃಷ್ಟಿ ಅನ್ನುವುದನ್ನ ವರ್ಣನೆ ಮಾಡುವಂತಹ ಒಂದು ಪ್ರಸಂಗ. ಸವೈ ನೈವ ರೇಮೆ ತಸ್ಮಾದೇಕಾಕೀ ನ ರಮತೆ ಸದ್ವಿತೀಯ ಮೈಚ್ಛತ್ ಅಂತ ವರ್ಣನೆ ಮಾಡ್ತಾರೆ. ಅದಕ್ಕಿಂತ ಹಿಂದೆ ಬ್ರಹ್ಮನಿಗೆ ಭಯ ಕಾರಣವಿಲ್ಲ ಅಂತ ಅನ್ನೋದನ್ನು ವರ್ಣನೆ ಮಾಡುವ ಪ್ರಸಂಗ ಬಂದಾಗ ಸಹ ಅಭಿಭೇತ್ ತಸ್ಮಾತ್ ಏಕಾಕಿ ಬಿಭೇತಿ, ಬ್ರಹ್ಮ ಏಕಾಂಗಿ ಆಗಿದ್ರಿಂದ ಭಯಪಟ್ಟ ಅಂತಿದೆ. ಆದ್ರಿಂದ ಏಕಾಂಗಿಯಾದವರು ಇವತ್ತು ಕೂಡ ಭಯ ಪಡ್ತಾರೆ. ಯಾವತ್ತು ಈ ಚತುರ್ಮುಖ ಬ್ರಹ್ಮನ ಸೃಷ್ಟಿಯಾದಂತಹ ಈ ಪ್ರಜೆಗಳೆಲ್ಲರೂ ಕೂಡ ಅವನಲ್ಲಿ ಮೂಲತಃ ಯಾವ ಭಾವನೆಗಳು ಇರ್ತಾವೋ ಅವೇ ಭಾವನೆಗಳನ್ನ ಈ ಪ್ರಜೆಗಳು ಕೂಡ ತೋರಿಸ್ತಾರೆ ಅಂತ ಶಾಸ್ತ್ರದಲ್ಲಿ ಮಾತಿದೆ. ಕಾಲ ಜೀವಾಭಿಮಾನೇನ ರೂಪದ್ವಂದ್ವಿ ಚತುರ್ಮುಖ, ಭಾಗವತ ತಾತ್ಪರ್ಯ. ಕಾಲಾಭಿಮಾನಿಯಾದ ರೂಪ ಚತುರ್ಮುಖ ಬ್ರಹ್ಮಂದೊಂದು, ಮತ್ತೆ ಜೀವಾಭಿಮಾನಿಯಾದಂತಹ ಚತುರ್ಮುಖ ಬ್ರಹ್ಮನ ರೂಪ ಮತ್ತೊಂದು. ಈಗ 2 ರೂಪ ಅವನಿಗೆ. ಕಾಲ ಜೀವ ಗುಣಾದೀನ ಅಭಿಮಾನಿ ಚತುರ್ಮುಖ, ಕಾಲಕ್ಕೆ ಅಭಿಮಾನಿನೂ ಆಗಿದ್ದಾನೆ. ಜೀವ ಗುಣಾದೀನ, ಜೀವನ ಎಲ್ಲ ಗುಣಗಳಿಗೂ ಅವನು ಅಭಿಮಾನಿಯಾಗಿದ್ದಾನೆ. ಜೀವನಲ್ಲಿ ಭಯ, ಸಂತೋಷ, ದುಃಖ, ಜ್ಞಾನ ಇತ್ಯಾದಿ ಯಾವುದೇ ಗುಣಗಳು ಬರುವುದಿದ್ರೆ ಅದು ಅವನಿಂದಲೇ ಬರಬೇಕಂತ. ಅದಕ್ಕಾಗಿ ಸಹ ಅವಿಭೇತ್, ಏಕಾಂಗಿಯಾದ ಚತುರ್ಮುಖ ಬ್ರಹ್ಮ ಹೆದರಿದ ಅಂತ ಆ ಬೃಹದಾರಣ್ಯಕ ಉಪನಿಷತ್ತು ಹೇಳ್ತದೆ. ಆದ್ರಿಂದ ಅವನು ಹೆದರಿದ್ರಿಂದಲೇ ಜೀವಾಭಿಮಾನಿಯಾದಂಥ ಚತುರ್ಮುಖ ಬ್ರಹ್ಮ ಹೆದರಿದ್ರಿಂದ ಇವತ್ತು ಕೂಡ ಏಕಾಂಗಿಯಾದವನು ಹೆದರ್ತಾನೆ. ಈ ಜಗತ್ತಿನಲ್ಲಿ ಇಬ್ಬಿಬ್ಬರಿದ್ರೂ ಹೆದರೋದಿಲ್ಲ, ಒಬ್ಬನೇ ಆಗಿಬಿಟ್ರೆ ಮನುಷ್ಯ ಭಯ ಪಡ್ತಾನೆ. ಮುಂದೆ ಆತ ಭಯವನ್ನು ನೀಗಿಕೊಂಡಾಗ ವಿಷಯ ಬೇರೆ. ನನಗೆ ವಿರೋಧಿಯಾದದ್ದೇ ಈ ಜಗತ್ತಿನಲ್ಲಿ ಯಾರೂ ಇಲ್ಲ, ನಾನು ಯಾಕೆ ಭಯ ಪಡಬೇಕು ಅಂಥೇಳಿ ಅವನು ಭಯವನ್ನು ಬಿಟ್ಟ. ನಮಗೆ ವಿರೋಧಿಯಾದವ್ರು ಯಾರೋ ಒಬ್ಬರಿದ್ರೆ ಅವರಿಂದ ನಮಗೆ ಆಪತ್ತು ಅಂತ ಭಯ. ವಿರೋಧಿ ಯಾರು ಇಲ್ಲದೆ ಇದ್ರೆ ಯಾಕೆ ಭಯ ಪಡಬೇಕು?
ತಸ್ಯ ತ್ವೇಕಸ್ಯ ಸಹಸ ಯಥೋ ಭೀ ಸಮಜಾಯತ ಅಂತ ಬೃಹತ್ ಭಾಷ್ಯ. ಒಬ್ಬನೇ ಇದ್ದಿಂದ ಅವನಿಗೆ ಭಯ ಆಯ್ತು. ತಸ್ಮಾತ್ ಅವನಿಗೆ ಭಯ ಆಗಿದ್ದರಿಂದ ಇದನ್ನು ಗಮನಿಸ್ಬೇಕು. ಅವನಿಗೆ ಎಲ್ಲ ಜೀವರ ಗುಣಗಳ ಅಭಿಮಾನಿ ಅವನಿಗೆ ಭಯ ಆಗಿದ್ದರಿಂದ ಜಗತ್ತಿಗೂ ಕೂಡ ಭಯ ಆಯ್ತು. ತಸ್ಮಾತ್ ಅಧ್ಯಾಪ ಲೋಕಸ್ಯ ನಿರ್ವಿವೇಕ ಭಯಂ ಭವೇತ್. ವಿವೇಕ ಇಲ್ಲದೆ ಇದ್ರೂ ಭಯ, ವಿವೇಕ ಇದ್ರೆ ಭಯ ಆಗೋದಿಲ್ಲ. ಮತ್ತು ಚತುರ್ಮುಖ ಬ್ರಹ್ಮನಿಂದ ಭಯ ಇದೊಂದು. ಅಲ್ಲೇ ಮುಂದೆ ವಾಣಿ ಬ್ರಹ್ಮರ ಮೂಲಕ ದೇವತೆಗಳ ಸೃಷ್ಟಿ ಅಂತ ಹೇಳುವಾಗ ಸಹ ನೈವರೇಮೆ, ಚತುರ್ಮುಖ ಬ್ರಹ್ಮ ಒಬ್ಬನೇ ಇದ್ದ, ಒಬ್ಬಂಟಿ ಆಗಿದ್ದರಿಂದ ಅವನಿಗೆ ಸುಖ ಆಗಲಿಲ್ಲ. ಆದ್ರಿಂದ ಇವತ್ತು ಕೂಡ ಜಗತ್ತಿನಲ್ಲಿ ಸ್ತ್ರೀ ಪುರುಷರು ಒಬ್ಬಂಟಿ ಆಗಿದ್ರೆ ಅವ್ರಿಗೆ ಸುಖ ಆಗೋದಿಲ್ಲ. ಅವ್ರಿಗೆ ಯಾರಾದ್ರೂ ಒಂದು ಜೊತೆ ಬಂದ್ರೆ, ಒಬ್ಬ ಪುರುಷ ಮದುವೆ ಮಾಡಿಕೊಂಡು ಹೆಂಡತಿ ಒಬ್ಬಳನ್ನ ಸ್ವೀಕರಿಸಿದ ಮೇಲೆ, ಹೆಣ್ಣೊಂದು ಗಂಡನನ್ನಾಗಿ ಸ್ವೀಕಾರ ಮಾಡಿದ್ಮೇಲೆ ಅವರಿಗೆ ಸುಖ ಆಗಬಹುದು, ಹಾಗೆ ಆಗ್ತದಂತಿಲ್ಲ. ಆದ್ರೆ ಏಕಾಕಿಯಾದವರು ಸುಖ ಪಡೆಯೋದಿಲ್ಲ ಅಂತಲೂ ನಿಶ್ಚಿತ. ಅದಕ್ಕಾಗಿ ಕೆಲವರು ಹಾಸ್ಯವಾಗಿ ಹೇಳ್ತಿರ್ತಾರೆ, ಮದುವೆ ಆದವರೆಲ್ಲ ಸುಖವಾಗಿರ್ತಾರೆ ಅಂತ ನಿಶ್ಚಿತ ಇಲ್ಲ. ಆದ್ರೆ ಮದುವೆ ಆಗದೇ ಇದ್ರೆ ದುಃಖಿಗಳಾಗ್ತಾರೆ. ಅದಕ್ಕಾಗಿ ಮದುವೆ ಆಗ್ಬೇಕು. ಮದುವೆ ಆಗದೆ ಹೋದ್ರೆ ದುಃಖಿಗಳಾಗೋದು ನಿಶ್ಚಿತ. ಮದುವೆ ಆದ್ರೆ ಸುಖ ಆಗ್ತದೆ ಅಂತ ನಿಶ್ಚಿತ ಇಲ್ಲದೆ ಇರ್ಬೋದು. ಸುಖ ಆದ್ರೂ ಆಗ್ಬಹುದು, ಆಗದೆ ಇದ್ರೂ ಇರ್ಬೋದು. ಏಕಾಂಗಿಗಳಾದವರಿಗೆ ಸುಖ ಇಲ್ಲ. ತಸ್ಮಾತ್ ಏಕಾಕಿ ನರಮತೆ ಅಂತ ಉಪನಿಷದ್ ವಾಕ್ಯ. ಸದ್ವಿತೀಯ ಮೈಚ್ಛಿತ. ಅದಕ್ಕಾಗಿಯೇ ಅವನು ತನಗೊಂದು ಜೊತೆ ಬೇಕು ಅಂತ ಅಪೇಕ್ಷೆ ಪಟ್ಟ. ಸರಸ್ವತಿಯನ್ನು ತನಗೆ ಜೊತೆಯನ್ನಾಗಿ ಮಾಡಿಕೊಂಡ ಅಂತ ವರ್ಣನೆ ಮಾಡ್ತಾರೆ. ನರೇಮೇ ಸತತೋ ಬ್ರಹ್ಮ ತಸ್ಮಾತ್ ಏಕಸ್ಯ ನೋ ರತಿ. ಒಬ್ಬಂಟಿಗಳಿಗೆ ಯಾವತ್ತೂ ಸುಖವಿಲ್ಲ. ನೋ ರತಿ ಅದ್ಯಾಪಿ, ಇವತ್ತಿಗೂ ಕೂಡ ಸುಖ ಇಲ್ಲ ಅಂತ ಬೃಹತ್ ಭಾಷೆ ಹೇಳ್ತದೆ. ಈ ಒಂದು ಸಂಗತಿಯನ್ನು ಇಟ್ಕೋಬೇಕು ನಾವು. ಅನುಯಂ ವಿಶ್ವೇ ಮದಂತ್ಯೋಮಾಹ. ಜಗತ್ತಿನ ಎಲ್ಲಾ ಪ್ರಾಣಿಗಳು ಕೂಡ, ಮನುಷ್ಯರಿರ್ಬಹುದು, ಪ್ರಾಣಿಗಳಿರ್ಬಹುದು, ಪಕ್ಷಿಗಳಿರ್ಬಹುದು, ಯಾರು ಏಕಾಂಗಿಗಳಾಗಿದ್ರೆ ಸುಖ ಆಗೋದಿಲ್ಲ. ಅವರಿಗೆ ಒಂದು ಜೊತೆ ಇದ್ರೆ ಸುಖಿಗಳಾಗಿರ್ತಾರೆ. ಈ ಒಂದು ಸುಖ, ಭಯ, ಈ ಎಲ್ಲ ಪ್ರವೃತ್ತಿಗಳು ಬಂದಿದ್ದೆಲ್ಲಿಂದ? ಈಗ ನಾವು ನೋಡ್ತಿರೋದು ಮದಂತಿ ಅಂದ್ರೆ ಸುಖ ಪಡ್ತಾರೆ ಅಂತ. ಏಕಾಂಗಿಗಳಾಗಿದ್ರೆ ಸುಖ ಪಡೋದಿಲ್ಲ, ಸಪತ್ನೀಕರಾಗಿದ್ರೆ ಸುಖ ಪಡ್ತಾರೆ. ಇದು ಆ ಚತುರ್ಮುಖ ಬ್ರಹ್ಮ ಸಪತ್ನೀಕನಾಗಿ ಸುಖ ಅನುಭವಿಸಿದ್ರಿಂದ ನಮಗೂ ಕೂಡ ಸಪತ್ನೀಕರಾಗಿ ಸಪತಿಗಳಾಗಿ ಸುಖ ಅನುಭವಿಸುವಂತಹ ಒಂದು ಅವಕಾಶ ಬಂತು. ಅದಕ್ಕಾಗಿ ಯಾವ ಚತುರ್ಮುಖ ಬ್ರಹ್ಮನನ್ನ ಅನುಸರಿಸಿ ವಿಶ್ವೇ ಉಮಾಹ, ಪ್ರಾಣಿಗಳು, ಪಕ್ಷಿಗಳು, ಮನುಷ್ಯರೆಲ್ಲರೂ ಕೂಡ ಮದಂತಿ ಸುಖ ಪಡ್ತಾರೆ. ಯಾಕೆಂದ್ರೆ ನಮ್ಮ ಸುಖ, ಭಯ, ದುಃಖ ಎಲ್ಲ ಗುಣಗಳು ಕೂಡ ಜೀವಾಭಿಮಾನಿಯಾದಂತಹ, ಜೀವಗುಣದ ಅಭಿಮಾನಿಯಾದಂತಹ ಅವನ ಅಧೀನವಾಗಿವೆ ಅಂತಿದು ಆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಬಂದಿರುವಂತಹ ಸಂಗತಿ. ಹೀಗೆ ಬೃಹದಾರಣ್ಯಕ ಉಪನಿಷತ್ತನ್ನು ನೆನಪು ಮಾಡಿಕೊಂಡು ಈ ಅನುಯಂ ವಿಶ್ವೇ ಮದಂತ್ಯೋಮಾಹ ಅನ್ನೋದನ್ನ ಚತುರ್ಮುಖ ಬ್ರಹ್ಮನಿಗೆ ನಾನು ಅನ್ವಯಿಸಿಕೊಂಡು ಅರ್ಥ ಹೇಳಿದ್ದೇನೆ. ಪರಮಾತ್ಮನಿಗೂ ಅದೊಂದಿತ ಆಗಬಹುದು, ಅದಂತೂ ಶ್ರೇಷ್ಠವಾದ ಅರ್ಥವೇ. ನನಗೆ ಚತುರ್ಮುಖ ಬ್ರಹ್ಮನಿಗೆ ಅನ್ವಯ ಮಾಡಬೇಕು ಅಂತ ಕಾಣಿಸ್ತಾ, ಅದಕ್ಕಾಗಿ ಮಾಡಿದ್ದೇನೆ. ಮತ್ತು ಇದು ಭಾಗವತ ತಾತ್ಪರ್ಯದಲ್ಲಿಯೂ ಕೂಡ ವರ್ಣಿತ ಆಗಿದೆ. ಇದು 6ನೇಯ ಸ್ಕಂಧ 9ನೇ ಅಧ್ಯಾಯ, ಅಲ್ಲಿ 23ನೇ ಶ್ಲೋಕ. ಪುರಾ ಸ್ವಯಂಭೂರಪಿ ಸಂಯಮಾಂಭಸ್ಯುದೀರ್ಣ ವಾತೋರ್ಮಿ ಪ್ರವೈಃಕರಾಲೆ ಏಕೋರವಿಂದಾತ್ ಪತಿತಸ್ತತಾರ ತಸ್ಮಾದ್ ಭಯಾತ್ ಯೇನ ಸ ನೋಸ್ತು ತಾರಹ. ಪ್ರಳಯ ಸಮುದ್ರದಲ್ಲಿ ಬಿರುಗಾಳಿ ಎದ್ದಿತು, ಭಯಂಕರವಾದ ಅಲೆಗಳು. ಅಲ್ಲಿ ಪದ್ಮದಲ್ಲಿ ಏಕಾಂಗಿಯಾಗಿ ಕೂತಿದ್ನಲ್ಲ ಬ್ರಹ್ಮ, ಅವನಿಗೆ ಭಯ ಆಯಿತು, ನೀರಿಗೆ ಬೀಳ್ತೇನೇನೋ ಅಂತ. ಅವನನ್ನು ಭಯದಿಂದ ಪಾರು ಮಾಡಿದವನು ಪರಮಾತ್ಮ ಅಂತ ಅಲ್ಲಿ ವರ್ಣನೆ ಮಾಡ್ತದೆ. ಅಂತ ಭಗವಂತನೇ ನಮ್ಮ ಭಯವನ್ನು ಪಾರು ಮಾಡಬೇಕು ಅಂತ. ಜೀವ ಅಭಿಮಾನಿಯಾದಂತಹ, ಎಲ್ಲ ಜೀವರ ಹಿರಿಯನಾದಂತಹ ಚತುರ್ಮುಖ ಬ್ರಹ್ಮನ ಯೋಗಕ್ಷೇಮವನ್ನು ನೋಡ್ಕೊಂಡಂತಹ ಪರಮಾತ್ಮ ನಮ್ಮ ಯೋಗಕ್ಷೇಮವನ್ನು ನೋಡ್ಕೊಳ್ಬೇಕು. ಯತ್ರ ವಾಯುದ ಪದ್ಮಾದಿ ರೂಪೇಣ ಪ್ರಕೃತಿ ಸ್ಥಿತ ಏಕಸ್ತತ್ರ ಅಭಿಭೇದ್ ಬ್ರಹ್ಮ ವಿಚಾರ್ಯ ಭಯಮತ್ಯಗಾತ್ ಅಂತರ್ಗತೋ ಹರಿಸ್ತಸ್ಯ ಧ್ಯಾತೋ ಭಯ ಮಪಾನುದತ್ ಅಂತ ಮಹಾತ್ಮ್ಯ ಅನ್ನೋ ಗ್ರಂಥದ ಒಂದು ಆಧಾರವನ್ನು ಆಚಾರ್ಯರು ಹೇಳ್ತಾರೆ. ಈ ರಮಾದೇವಿ, ಲಕ್ಷ್ಮೀದೇವಿ ಅಲ್ಲಿ ಅಸೃಷ್ಟಿ ಆದಿಯಲ್ಲಿ ವಾಯು, ಸಮುದ್ರದ ಜಲ ಮತ್ತು ಪದ್ಮ
ಅಲೆಗಳು. ವಾಯು ಉದ ಪದ್ಮಾದಿ ರೂಪೇಣ, ವಾಯು ರೂಪದಿಂದಲೂ ಅವಳೇ ಇದ್ಲು, ಮತ್ತೆ ಸಮುದ್ರದ ಜಲದ ರೂಪದಿಂದಲೂ ಕೂಡ ಅವಳೇ ಇದ್ಳು, ಜಲ ರೂಪದಿಂದಲೂ ಕೂಡ ಸಮುದ್ರ ಜಲ ಮತ್ತೆ ಪದ್ಮದ ರೂಪದಿಂದಲೂ ಕೂಡ ಅವಳೇ ಇದ್ಲು. ಹಾಗಿದ್ದಾಗ ಅಲ್ಲಿದ್ದಂಥ ಮೂರನೇ ಜೀವ, ಒಬ್ಬ ಪರಮಾತ್ಮ ಮತ್ತೊಬ್ಬ ಲಕ್ಷ್ಮಿ, ಮೂರನೇವನು ಈ ಚತುರ್ಮುಖ ಬ್ರಹ್ಮ. ಅವನು ಏಕಾಂಗಿ ಆದ್ರಿಂದ ಭಯ ಆಯ್ತು ಅವನಿಗೆ. ಮುಂದೆ ವಿಚಾರ ಮಾಡಿ ಭಯವನ್ನು ಬಿಟ್ಟ. ತನ್ನೊಳಗಿರುವ ಪರಮಾತ್ಮನನ್ನು ಧ್ಯಾನ ಮಾಡಿ ಆ ಭಯವನ್ನು ಅವನು ಬಿಟ್ಟ ಅಂತ ಅಲ್ಲಿ ವರ್ಣನೆ ಮಾಡ್ತಾರೆ. ಜನಿಷ್ಯತಾಂ ಜನಾನಾಂತು ಸ್ವಭಾವಾನಾಂ ಪ್ರಸಿದ್ಧಯೇ ಜ್ಞಾನಾದಿ ಗುಣಪೂರ್ಣಸ್ಯ ಬ್ರಹ್ಮಣೋಪಿ ಕ್ಷಣಾರ್ಧಗಾಹ ಭಯಾದಿಕಾಹ ಭವಂತೀವ ಕಥಂ ತಸ್ಮಿನ್ ಸ್ಥಿರಾಲಯ. ಇನ್ನು ಮುಂದೆ ಹುಟ್ಟುವಂತಹ ಪ್ರಜೆಗಳಿದ್ದಾರಲ್ಲ, ಅವರು ಕೂಡ ಏಕಾಂಗಿಗಳಾಗಿದ್ದು ಭಯ ಪಡ್ತಾರೆ. ಮುಂದೆ ಅವ್ರಿಗೊಂದು ಜೊತೆ ಸಿಕ್ಕರೆ ಆ ಭಯ ನೀಗಿಕೊಳ್ತಾರೆ, ದುಃಖವನ್ನು ನೀಗಿಕೊಳ್ತಾರೆ, ಸುಖವಾಗಿರ್ತಾರೆ ಅಂತ ಜಗತ್ತಿಗೆಲ್ಲ ಒಂದು ತಿಳಿತದೆ. ಆ ಜಗತ್ತಿನ ಗುಣಗಳೆಲ್ಲವೂ ವ್ಯಕ್ತ ಆಗುವುದು ಬ್ರಹ್ಮನ ಈ ಗುಣಗಳಿಂದಲೇ. ಯಾಕಂದ್ರೆ ಅವನು ಜೀವಾಭಿಮಾನಿ. ಲೋಕಕ್ಕೆ ಇದು ಗೊತ್ತಾಗುವುದೆಲ್ಲ ಆ ಚತುರ್ಮುಖ ಬ್ರಹ್ಮನ ಭಯದ ಫಲ. ಅವನು ಜ್ಞಾನಾನಂದಾದಿ ಗುಣಪೂರ್ಣನೇ. ಅದರಲ್ಲಿ ಒಂದು ಕ್ಷಣ, ಕೇವಲ ಒಂದು ಕ್ಷಣ ಮಾತ್ರ ಅತ್ಯಲ್ಪವಾಗಿ ಅವನಲ್ಲಿ ಭಯ ಆಗ್ತದೆ. ಅವನಲ್ಲಿ ದೀರ್ಘಕಾಲ ಇರುವುದು ಸಾಧ್ಯ ಇಲ್ಲ ಅಂತ ಅಭಿಪ್ರಾಯ. ಭಗವತ್ ಪ್ರೀತೆಯೇ ನಿತ್ಯಂ ಬ್ರಹ್ಮಣೋಯೇ ಭಯಾದಯ ನವೃಥಾ ತಸ್ಯ ಭಾವ ಸ್ಯಾತ್ ಕಶ್ಚಿತ್ ತೇಪಿ ಕ್ಷಣಾರ್ಧಕಾಹ. ಅವನು ಈ ಎಲ್ಲಾ ಗುಣಗಳನ್ನು ತೋರಿಸ್ತಾನಲ್ಲ, ಭಯ, ಏಕಾಂಗಿಯಾಗಿರು ಇದ್ದು ಬೋರ್ ಅನಿಸುವುದು, ನರೇನು ಅಂತ ಬಂತಲ್ಲ ಹಿಂದೆ, ಒಬ್ಬನೇ ಇದ್ದೇನೆ ನನಗೆ ಬೋರ್ ಆಗ್ತದೆ ಅಂತ ಅನ್ಕೊಂಡಲ್ಲ, ಅವೆಲ್ಲ ಆ ಗುಣಗಳು, ಭಯ ಮೊದಲಾದ ಗುಣಗಳು ಅವನಿಗೆ ಬಂದರೆ ಅದರಿಂದ ಭಗವಂತನಿಗೆ ಪ್ರೀತಿ ಆಗ್ತದೆ. ಯಾವ ಭಾವವೂ ವ್ಯರ್ಥವಲ್ಲ. ಅವೆಲ್ಲ ಮುಂದೆ ಅವನ ಸೃಷ್ಟಿಯಾದಂತಹ ಜೀವರಲ್ಲಿ ವ್ಯಕ್ತ ಆಗುವಂಥ ಗುಣಗಳು, ಮತ್ತೆ ದೀರ್ಘಕಾಲ ಇರುವಂಥವಲ್ಲ. ಅಜ್ಞಾನಂಸ ಚತುರ್ವಾರಂ ದ್ವಿವಾರಂ ಭಯಮೇವಚ ಶೋಕೋಪಿ ತಾವಾನ್ ನಾನ್ಯತ್ರ ಕದಾಚಿತ್ ಬ್ರಹ್ಮಣೋ ಭವೇತ್ ತತ್ರಾಪಿ ಭಗವತ್ ಪ್ರೀತ್ಯ ಉನ್ನತ್ಯೈ ಚ ಅಸ್ಯ ಭವೇತ್. ಅಜ್ಞಾನ 4 ಬಾರಿ, ಭಯ 2 ಬಾರಿ, ಶೋಕ 2 ಬಾರಿ ಬ್ರಹ್ಮನಿಗಾಗ್ತದೆ. ಇಷ್ಟೇ ಪ್ರಸಂಗ. ಇದಕ್ಕಿಂತ ಹೆಚ್ಚು ಬಾರಿ ಆ ಅಜ್ಞಾನ, ಶೋಕ, ಭಯ ಇತ್ಯಾದಿ ಯಾವುದೂ ಆಗೋದಿಲ್ಲ. ಅವೆಲ್ಲ ಆ ಭಗವಂತನ ಪ್ರೀತಿಗೆ ಕಾರಣ ಆಗ್ತವೆ ಅಂತ ಅಲ್ಲಿ ಬ್ರಹ್ಮತರ್ಕದಲ್ಲಿ ವರ್ಣನೆ ಮಾಡ್ತಾರೆ. ದಿನಪ್ರಳಯಾನಂತರದ ಸೃಷ್ಟಿಯಲ್ಲಿ ನಾಭಿಕಮಲದಲ್ಲಿ ಕೂತ್ಕೊಂಡಿದ್ದಲ್ಲ ಬ್ರಹ್ಮ, ತಾನು ಯಾರು, ಈ ಕಮಲ ಯಾರಿಂದ ಜನಿಸಿತು, ತಾನು ಮುಂದೆ ಏನು ಸೃಷ್ಟಿ ಮಾಡಬೇಕು, ಅಂತ ಹೀಗೆ 3 ಬಾರಿ ಅಜ್ಞಾನ ಬಂತು. ಮುಂದೆ ಲಕ್ಷ್ಮೀದೇವಿ ಉದರದಲ್ಲಿ ಸಂವತ್ಸರ ಎಂಬ ರೂಪದಿಂದ ಅವನು ಜನಿಸಿದ್ನಲ್ಲ, ತಾನು ಯಾವ ಬಗೆಯ ಸಾಧನೆಗಳಿಂದ ಪರಮಾತ್ಮನನ್ನು ಆರಾಧನೆ ಮಾಡಬೇಕು ಅಂತ ಅವಾಗಲೂ ಒಂದು ಅಜ್ಞಾನ ಬಂತಂತೆ. ಇದು ಒಟ್ಟು 4 ಬಾರಿ ಅಜ್ಞಾನ. ಈ ಸೃಷ್ಟಿ ಆದಿಯಲ್ಲಿ ಪದ್ಮದಿಂದ ಹುಟ್ಟಿದ ಬ್ರಹ್ಮನಿಗೆ ಒಮ್ಮೆ ಭಯ ಆಯಿತು, ಒಮ್ಮೆ ದುಃಖವೂ ಆಯಿತು. ಮತ್ತೆ ಸಂವತ್ಸರ ಎಂಬ ಶಬ್ದದಿಂದ ಅದೇ ಬ್ರಹ್ಮ ಮತ್ತೊಮ್ಮೆ ಹುಟ್ಟಿದಾಗ ಭಗವದ್ ಆರಾಧನೆಗೆ ಬೇಕಾದಂತಹ ಸಾಧನ, ಭಗವಂತನನ್ನು ಯಾವ ಆರಾಧನೆಗಳಿಂದ ಪೂಜಿಸಬೇಕು ಅಂತ ತಿಳಿಯೋದಾದ್ದರಿಂದ ಮತ್ತೊಮ್ಮೆ ಭಯವೂ ಆಯಿತು, ಶೋಕವೂ ಆಯಿತು. ಹೀಗೆ 2 ಬಾರಿ ಭಯ ಮತ್ತು ಶೋಕ ಅಂತ ಅದರ ತಾತ್ಪರ್ಯ. 4 ಬಾರಿ ಅಜ್ಞಾನ, 2 ಬಾರಿ ದುಃಖ, 2 ಬಾರಿ ಭಯ. ಇದಿಷ್ಟು ಅದರ ಅರ್ಥ. ಮತ್ತೆ ಈ ದುಃಖ ಆಗ್ತದಲ್ಲ, ಇದೊಂದು ವಿಶಿಷ್ಟವಾದ ಸಂಗತಿ ಚತುರ್ಮುಖ ಬ್ರಹ್ಮಂದು. ಬ್ರಹ್ಮಣೋ ಸ್ವಲ್ಪ ದುಃಖಂ ಸ್ಯಾತ್ ತದಪ್ಯನಭಿಮಾನತಃ ನಾಸ್ತಿ ಆತ್ಮಸಂಬದ್ಧತೆಯ ಭೋಗಾಭಾವಾತ್ ಕಥಂಚನ. ಇದು ಬೃಹದಾರಣ್ಯಕ ಭಾಷ್ಯದಲ್ಲಿ ನಮಗೆ ಸಿಗುವಂತಹ ಒಂದು ಪ್ರಮಾಣ ಶ್ಲೋಕ. ಬೃಹದಾರಣ್ಯಕ ಭಾಷ್ಯದ 1ನೇ ಅಥವಾ 3ನೇ ಅಧ್ಯಾಯದ ಮುಕ್ತರಲ್ಲಿ ತಾರತಮ್ಯಕ್ಕೆ ಪ್ರಮಾಣ ಅನ್ನುವುದನ್ನು ವರ್ಣನೆ ಮಾಡುವ ಪ್ರಸಂಗದಲ್ಲಿ ಬ್ರಹ್ಮಣೋಪಿ ಅಲ್ಪ ದುಃಖಂ ಸ್ಯಾತ್ ತದಪ್ಯನಭಿಮಾನತಃ ನಾಸ್ತಿ ಆತ್ಮಸಂಬದ್ಧತೆಯ
ಭೋಗಾಭಾವ ಕಥಂಚನ ಅಂತ ಅಲ್ಲಿ ವರ್ಣನೆ ಮಾಡಿದ್ದಾರೆ. ದುಃಖವೇ ಇಲ್ಲ ಅವನಿಗೆ ವಾಸ್ತವಿಕವಾಗಿ. ಅಂದ್ರೆ ಅಂಥ ಚತುರ್ಮುಖ ಬ್ರಹ್ಮನಿಗೂ ಕೂಡ ಅವನ ಬಾಹ್ಯ ಅಂತಃಕರಣದಲ್ಲಿ ಸ್ವಲ್ಪ ಭಯ ಆಯಿತು. ಆದರೆ ಅವನು ಅಭಿಮಾನರಹಿತ, ಆದ್ರಿಂದ ಆ ದುಃಖದ ಭೋಗ ಅವನಿಗಿಲ್ಲ. ಇದೊಂದು ವಿಶಿಷ್ಟವಾದಂತಹ ಸಂಗತಿಯನ್ನು ನಾವು ತಿಳ್ಕೊಳ್ಬೇಕಿಲ್ಲ. ನಮಗೆ ಒಂದು ಹೊರ ಮನಸ್ಸಿದೆ, ಆ ಹೊರ ಮನಸ್ಸಿನಲ್ಲಿ ದುಃಖ ಆಗೋದು. ದುಃಖದಲ್ಲಿ ನಾವೀಗ ಅನುಭವಿಸ್ತಿರುವ ಎಲ್ಲ ಭಾವನೆಗಳು ಕೂಡ ಪ್ರಾಕೃತ, ಮನಸ್ಸಿಗೆ ಸಂಬಂಧಪಟ್ಟದ್ದು. ಆದ್ರಿಂದ ಹೊರ ಮನಸ್ಸಿನಲ್ಲಿ ದುಃಖ ಆಗ್ತದೆ. ದುಃಖ ಹುಟ್ಟುವುದು ಅಲ್ಲೇ. ಮತ್ತೆ ಮುಂದೆ ಒಳಗಿನ ಆತ್ಮನಲ್ಲಿ ಆ ದುಃಖ ಆದಾಗ ಒಂದು ಸಂಕೋಚ, ಆತ್ಮ ಕುಗ್ಗುತ್ತದೆ. ಸುಖ ಆದಾಗ ಆತ್ಮ ಹಿಗ್ಗುತ್ತದೆ. ನೀಚೋಚ್ಯತಾ ಹಿ ದುಃಖಾದೇಹೇ ಭೋಗೈತ್ಯ ಭಿಧೀಯತೆ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಅದನ್ನು ವರ್ಣನೆ ಮಾಡಿದ್ದಾರೆ. ನರಕೇತಿ ವಸನ್ನೀಶಃ ನಾಸೌ ದುಃಖ ಭುಗುಚ್ಯತೆ ನೀಚೋಚ್ಯತಾ ಹಿ ದುಃಖಾದೇರ್ ಭೋಗೈತ್ಯುಚ್ಯತೆ ಬುಧೈಹಿ. ಪರಮಾತ್ಮ ನರಕದಲ್ಲಿದ್ದಾನೆ, ಆದ್ರೆ ನರಕದಲ್ಲಿದ್ದಾನೆ ಮಾತ್ರ ಅಲ್ಲಿ ದುಃಖ ಆಗ್ತದೆ ಅವನಿಗೆ. ದುಃಖದ ಜ್ಞಾನ ಅವನಿಗಿದೆ. ದುಃಖದ ಜ್ಞಾನ ಅವನಿಗೆ ಇಲ್ಲದೆ ಹೋದ್ರೆ ಅವನು ಸರ್ವಜ್ಞ ಆಗೋದು ಹೇಗೆ? ದುಃಖದ ಜ್ಞಾನ ಇದೆ, ಆದ್ರೆ ಆ ದುಃಖದಿಂದ ಆಗಬೇಕಾದ ಪರಿಣಾಮ ಆ ಆತ್ಮನಲ್ಲಿ ಒಂದು ಸಂಕೋಚ ಆಗ್ತದೆ, ಕುಗ್ಗುತ್ತದೆ ಆತ್ಮ, ಸ್ಪಂಜ್ ಕುಗ್ಗಿದಂತೆ. ಅಂಥದ್ದು ಆ ಪರಮಾತ್ಮನಿಗೆ ಆಗೋದಿಲ್ಲ, ಅವನು ನರಕದಲ್ಲಿ ಇದ್ರೂ ಕೂಡ. ಹಾಗೆ ಚತುರ್ಮುಖ ಬ್ರಹ್ಮನಿಗೂ ಕೂಡ ಅಂತಃಕರಣದಲ್ಲಿ ಭಯ ಆಗ್ತದೆ. ಆದ್ರಿಂದ ನಾಸ್ತಿ ಆತ್ಮ ಸಂಬದ್ಧತೆಯ, ಆದ್ರೆ ಅದು ಆತ್ಮನಿಗೆ ತಟ್ಟುವುದಿಲ್ಲ. ಆ ಭೋಗ, ಆ ದುಃಖದ ಭೋಗ ಅವನಿಗಿಲ್ಲ. ಇದಂತೂ ಬಹಳ ವಿಚಿತ್ರವಾದ್ದು. ನಮಗೆ ದುಃಖದ ಭೋಗ ಆದಾಗೆಲ್ಲ ದುಃಖ ಆದಾಗೆಲ್ಲ ದುಃಖದ ಭೋಗ ಆಗೇ ಆಗ್ತದೆ, ಸುಖ ಆದಾಗೆಲ್ಲ ಸುಖದ ಭೋಗವೂ ಆಗ್ತದೆ. ಚತುರ್ಮುಖ ಬ್ರಹ್ಮ ಪ್ರಾಕೃತ ದೇಹದಿಂದ ಬದ್ಧನಾಗಿದ್ದಾನೆ ಇನ್ನೂ ಕೂಡ. ಆದ್ರಿಂದ ಮನಸ್ಸು ಇತ್ಯಾದಿಗಳಿವೆ, ಪ್ರಾಕೃತವಾದ ಮನಸ್ಸು ಇತ್ಯಾದಿಗಳಿವೆ. ಆ ಕಾರಣದಿಂದಾಗಿ ದುಃಖ ಆಗಬೇಕು ಬಾಹ್ಯ ಮನಸ್ಸಿನಲ್ಲಿ, ಆದ್ರೆ ಅವನ ಆತ್ಮದಲ್ಲಿ ಆ ದುಃಖದ ಪರಿಣಾಮ ಕುಗ್ಗುವಿಕೆ ಆಗುವುದಿಲ್ಲ. ತದಪಿ ಅನಭಿಮಾನತಃ, ಅವನಿಗೆ ಆ ಅಭಿಮಾನವನ್ನು ಮೀರಿ ನಿಂತವನಲ್ಲ. ಉಳಿದೆಲ್ಲ ದೇವತೆಗಳಿಗಿಂತ ಹೆಚ್ಚಿನವರು ಚತುರ್ಮುಖ ಬ್ರಹ್ಮ ಮತ್ತು ಮುಖ್ಯ ಪ್ರಾಣರು. ಹೀಗೆ ಅಭಿಮಾನವನ್ನು ಮೀರಿ ನಿಂತವರಾದ್ರಿಂದ ಅವನ ಸ್ವರೂಪದಲ್ಲಿ ಆ ದುಃಖದ ಪರಿಣಾಮ ಆಗುವುದಿಲ್ಲ ಅಂತ ಅದರ ತಾತ್ಪರ್ಯ. ಇದನ್ನ ಪ್ರಾಸಂಗಿಕವಾಗಿ ನಾವು ನೋಡಿದೆವು. ಅಂತೂ ಆ ಆದಿಜೀವನಾದಂಥ ಚತುರ್ಮುಖ ಬ್ರಹ್ಮನ ವ್ಯಕ್ತಿತ್ವದಲ್ಲಿ ಏನೇ ಗುಣಗಳಾದ್ರೆ ಸುಖ ಇತ್ಯಾದಿಗಳು, ಅದಕ್ಕನುಸಾರವಾಗಿ ಜಗತ್ತು ಕೂಡ ಸುಖ ಪಡ್ತದೆ. ಅವನಿಗೆ ಸುಖ ಆಗದೆ ಹೋದ್ರೆ ಈ ಜಗತ್ತಿಗೂ ಕೂಡ ಸುಖ ಇಲ್ಲ. ಅದನ್ನ ಅನುಯಂ ವಿಶ್ವೇ ಮದಂತ್ಯೋಮಾಹ, ಎಲ್ಲಾ ಪ್ರಜೆಗಳು ಕೂಡ ಚತುರ್ಮುಖ ಬ್ರಹ್ಮನ ಸುಖ ಸಂತೋಷವನ್ನು ಹೊಂದಿಕೊಂಡು ಇವರು ಸುಖ ಪಡ್ತಾರೆ. ವಹ ಅಜ್ಞಾನ ಪತಿಂ, ಅವನು ನೀನು ಭಗವಂತನೇ, ನೀನು ಅನೇಕ ರೂಪಗಳಿಂದ, ವಹ ಅಂತ ಬಹುವಚನ ಯಾಕೆಂದ್ರೆ ಅನೇಕ ರೂಪಗಳಿಂದ ನೀನು ಶಾಸ್ತ್ರಗಳನ್ನು ರಚಿಸಿದ್ದೆ, ವೇದಗಳನ್ನು ಪ್ರಕಟಪಡಿಸಿದ್ದಿ, ಶಾಸ್ತ್ರಗಳನ್ನು ರಚಿಸಿದ್ದಿ. ಅವೆಲ್ಲ ಅಜ್ಞಾನ, ನಾಶರಹಿತವಾದಂತಹ ವೇದಗಳು. ವೇದಕ್ಕಂತೂ ನಾಶ ಇಲ್ವೇ ಇಲ್ಲ. ಅಜ್ಞ ಅಂತಂದ್ರೆ ಅಹಂತವ್ಯ ಅಂತ ಅರ್ಥ, ನಾಶವಿಲ್ಲದ್ದು. ವೇದಗಳಿಗೆ ನಾಶ ಇಲ್ಲ. ಪುರಾಣಗಳಿಗೆ ಅವು ಪೌರುಷೇಯ ಆದ್ರಿಂದ, ಭಗವಂತನಿಂದಲೇ ರಚಿತ ಆದ್ರಿಂದ, ಹೋದ ಕಲ್ಪದಲ್ಲಿ ರಚಿತವಾದಂತೆ ಈ ಕಲ್ಪದಲ್ಲಿ ಇರುವುದಿಲ್ಲ ಆದ್ರಿಂದ ಅವಕ್ಕೆ ನಾಶ ಇದೆ. ಆದ್ರೆ ಪುರಾಣಾನು ತದರ್ಥಾನಿ ಸರ್ಗೇ ಅನ್ಯಥೈವತು ಕ್ರಿಯಂತೆ ಅತಃ ತು ಅನಿತ್ಯಾನಿ ಅಂತ ತತ್ವನಿರ್ಣಯದಲ್ಲಿ ಆಚಾರ್ಯರು ಉದ್ಧರಿಸಿದ ಮಾತಿನಂತೆ ವೇದಗಳ ಅರ್ಥಕ್ಕೂ ಶಬ್ದಕ್ಕೂ ಎರಡಕ್ಕೂ ನಾಶವಿಲ್ಲ. ಪುರಾಣಗಳಿಗೆ ಅರ್ಥಕ್ಕೆ ನಾಶವಿಲ್ಲ. ಪುರಾಣಾನಿ ತದರ್ಥಾನಿ, ಹಿಂದಿನ ಅರ್ಥವೇ ಯಾವ ಅರ್ಥವು ಪುರಾಣಗಳಲ್ಲಿ ಪ್ರತಿಪಾದಿತ ಆಗಿರ್ತದೆ ಅದೇ ಅರ್ಥವೇ ಮುಂದಿನ ಕಲ್ಪದಲ್ಲಿಯೂ ಮುಂದಿನ ಸೃಷ್ಟಿಯಲ್ಲಿಯೂ ಮುಂದುವರಿತದೆ. ಆದ್ರೆ ಅನ್ಯಥೈವತ್ತು ಕ್ರಿಯಂತೆ, ಶಬ್ದದ ಜೋಡಣೆ ಆನುಪೂರ್ವ ಆರ್ಡರ್ ಮಾತ್ರ ಬೇರೆ ಆಗಿರ್ತದೆ. ಅಂತೂ ವೇದಗಳು ಶಾಬ್ದಿಕವಾಗಿಯೂ ಆರ್ಥಿಕವಾಗಿಯೂ ಅಜ್ಞೇಯ, ನಾಚರಹಿತ. ಪುರಾಣಗಳು
ಶಾಬ್ದಿಕವಾಗಿ ನಾಶ ಉಳ್ಳದ್ದು, ಆರ್ಥಿಕವಾಗಿ ನಾಶ ಇಲ್ಲದ್ದು. ಅಂಥ ಶಾಸ್ತ್ರಗಳಿಗೆ ಪತಿ ನೀನು. ಅಂಥ ಶಾಸ್ತ್ರಗಳ ಅಭಿಮಾನಿನಿಯಾದಂತಹ ಸರಸ್ವತಿ ದೇವಿಗೆ ನೀನು ಪತಿಯಾಗಿರುವೆ. ವಾಗ್ವೈ ಬ್ರಹ್ಮ ತಸ್ಯಾಯೇಷ ಪತಿ ತಸ್ಮಾದು ಬ್ರಹ್ಮಣಸ್ಪತಿ. ಬ್ರಹ್ಮಣಸ್ಪತಿ ಅಂತ ಅವನನ್ನು ವರ್ಣನೆ ಮಾಡುವುದು ಇದಕ್ಕಾಗಿಯೇ. ವಾಗಭಿಮಾನಿನಿಯಾದ ಸರಸ್ವತಿಯ ಪತಿ ಈತ. ಅಂಥ ಚತುರ್ಮುಖ ಬ್ರಹ್ಮನಿಗಾಗಿ ನೀನು ಈ ಶತ್ರುಗಳನ್ನ, ಅನೇಕ ಶತ್ರುಗಳನ್ನ, ಹಯಗ್ರೀವಾಸುರ, ಮಧುಕೈಟಭ ಮೊದಲಾದಂತಹ ಶತ್ರುಗಳನ್ನ ದಮನಿಸಿದ್ದಿ ಅಂತ ಅದರ ತಾತ್ಪರ್ಯ. ಆ ಶತ್ರುಗಳನ್ನು ಹೇಗೆ ದಮನಿಸಿದ, ಯಾವ ಶತ್ರುಗಳು ಅನ್ನುವುದರ ಕೆಲವು ವಿವರಗಳನ್ನ ಈ ಮುಂದಿನ ಭಾಗದಲ್ಲಿ ನೋಡೋಣ. ಇಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.